ORS L ಬ್ರ್ಯಾಂಡ್ ಆಲ್ಮೋಸ್ಟ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ನೋಡಕತ್ತೀರಿ. ಸೊ ಬ್ಯಾನ್ ಆಗಿರೋದು ORS L ಬ್ರ್ಯಾಂಡ್ ನೇಮ್ ORS. ಓಕೆ, ಸೊ ಎಲ್ಲ ಪಬ್ಲಿಕ್ಗೆ ಮತ್ತು ಫಾರ್ಮಸಿಸ್ಟ್ಗೆ ಸ್ಮಾಲ್ ಅವೇರ್ನೆಸ್ ವಿಡಿಯೋ ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲ ORS ಟೆಟ್ರಾ ಪ್ಯಾಕ್ ಮೇಲೆ ORS ಅಂತ ಬರ್ದಿರ್ತದೆ. ಸೊ ಪಬ್ಲಿಕ್ ಏನಂತ ನೋಡಿ ತಗೋಬೇಕು ಅಂತಂದ್ರೆ WHO ರೆಕಮೆಂಡೆಡ್ ಫಾರ್ಮುಲಾ ಇರ್ತಕ್ಕಂಥ ORS ನೀವು ಪರ್ಚೇಸ್ ಮಾಡಬೇಕು. ಒಂದು. ಎರಡನೇದ್ದು ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನಿರುತ್ತೆ, ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್ ಅಂಡ್ ಡೆಕ್ಸ್ಟ್ರೋಸ್. ORS L ಒಳಗ ಆಲ್ಮೋಸ್ಟ್ 3 ಟೈಮ್ಸ್ ಎಲ್ಲ ಕಂಟೆಂಟ್ ಹೆಚ್ಚದ. ರಿಮೈನಿಂಗ್ ORS ಬ್ರ್ಯಾಂಡ್ ಒಳಗ ರೆಗ್ಯುಲರ್ಲಿ ಎಷ್ಟು ಬೇಕಷ್ಟದ. ಸೊ ಮೇಜರ್ ORS ಒಳಗೆ ಬೇಕಾಗ್ತಕ್ಕಂಥ ಕಂಟೆಂಟ್ ಏನಂತಂದ್ರೆ ಡೆಕ್ಸ್ಟ್ರೋಸ್. ಸೊ ORS L ಒಳಗ ಡೆಕ್ಸ್ಟ್ರೋಸ್ ಕಂಟೆಂಟ್ ಇಲ್ಲ. ಡೆಕ್ಸ್ಟ್ರೋಸ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಡಯೇರಿಯಾ ಟೈಮ್ದಾಗ ಜಲ್ದಿ ಇಮ್ಯುನಿಟಿ ಬೂಸ್ಟ್ ಆಗಲಿ ಬಾಡಿ ಒಳಗೆ ಅಂತೇಳಿ ಡೆಕ್ಸ್ಟ್ರೋಸ್ ಯೂಸ್ ಮಾಡ್ತಾರೆ. ORS L ಒಳಗೆ ಅದೇನೂ ಇಲ್ಲ, ಓನ್ಲಿ ಶುಗರ್ ಕಂಟೆಂಟ್. ಸೊ ಒನ್ ಮೋರ್ ಥಿಂಗ್, ಡಾಕ್ಟರ್ ಶಿವರಂಜನಿ ಮೇಡಮ್ ನಾವು ಆಕ್ಚುಲಿ ರಿಯಲಿ ಥ್ಯಾಂಕ್ಫುಲ್ ಹೇಳಬೇಕು. ಯಾಕಂತಂದ್ರೆ ಸುಮಾರು 8 ವರ್ಷದಿಂದ ಅವರು ಹೈಕೋರ್ಟಿಗೆ ಅಪೀಲ್ ಮಾಡ್ಕೋತಾ ORS L ನ ಬ್ಯಾನ್ ಮಾಡಿಸಿದರು. ಇನ್ನೊಂದು ಏನು ಅವೇರ್ನೆಸ್ ಆಗ್ಬೇಕಂತಂದ್ರೆ 180 ಕೋಟಿ ಸ್ಟಾಕ್ ಅದ ಇನ್ನು ನಮ್ಮ ಇಂಡಿಯಾ ಒಳಗ. 180 ಕೋಟಿ ಸ್ಟಾಕ್ ಸೇಲ್ ಆಗ್ಬೇಕಂತಂದ್ರೆ ಸುಮಾರು 4 ಕೋಟಿ ಚಿಲ್ಡ್ರನ್ಸ್ ಅದನ್ನ ಕನ್ಸ್ಯೂಮ್ ಆಗಬೇಕು. ಅಂದ್ರೆ ಅಷ್ಟೇ ಸೇಲ್ ಆಗುತ್ತೋ. ಅವ್ರು ಮತ್ತೆ ರೀ ಅಪೀಲ್ ಮಾಡಿದಾರಂತ ಹೈಕೋರ್ಟ್ಗೆ. 80 crore ನಮಗೆ ಲಾಸ್ ಆಗುತ್ತೆ ಅಂತ ಹೇಳಿ ಮತ್ತೆ ರೀ ಅಪೀಲ್ ಮಾಡಿದಾರಂತವ್ರು. ಸೊ ಆಲ್ಮೋಸ್ಟ್ ಇನ್ನೂ ಎಲ್ಲ ಮೆಡಿಕಲ್ ಶಾಪ್ ಒಳಗಾಗಲಿ ಹಾಸ್ಪಿಟಲ್ ಒಳಗಾಗಲಿ ORS L ಬ್ರ್ಯಾಂಡ್ ಸೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಪ್ರತಿಯೊಬ್ಬ ಪಬ್ಲಿಕ್ ORS ಮೇಲೆ ಇರ್ತಕ್ಕಂಥ WHO ಫಾರ್ಮುಲಾ ನೋಡಿ ORS ತಗೋರಿ. ಪ್ರತಿಯೊಬ್ಬ ಫಾರ್ಮಸಿಸ್ಟ್ ಸ್ಟ್ಯಾಂಡರ್ಡ್ ಕಂಪ್ನಿ, ಇಟ್ ಮೀನ್ಸ್ ದಿಸ್ ಇಸ್ ಅಲ್ಕೇಮ್ ಕಂಪ್ನಿ ನಮ್ಮ ಕಡೆ ಇರ್ತಕ್ಕಂಥ ಬ್ರ್ಯಾಂಡ್ ORS WHO ಫಾರ್ಮುಲೇಟೆಡ್ ಅಂಡ್ ಅಜಂತಾ ಫಾರ್ಮಾ ORS. ಆಲ್ಮೋಸ್ಟ್ ಬ್ರ್ಯಾಂಡ್ ನೇಮ್ ORS ಅಂತ ಇರುತ್ತೆ, ಬಟ್ ಸ್ವಲ್ಪ ಇದ್ರ ಮೇಲೆ ಇರ್ತಕ್ಕಂಥ WHO ಫಾರ್ಮುಲಾ ನೋಡಿ ಪರ್ಚೇಸ್ ಮಾಡೋದು ಬಹಳ ಬೆಟರ್. ಓಕೆ, ಸೊ ಎಲ್ಲ ಫಾರ್ಮಸಿಸ್ಟ್ ಅಂಡ್ ಆಲ್ಸೋ ಪಬ್ಲಿಕ್ ಎಲ್ಲರೂ ಅವೇರ್ ಆಗ್ರಿ. ನಿಮ್ ಚಿಲ್ಡ್ರನ್ಸ್ಗೆ ಯಾವಾಗ ನೆಸೆಸಿಟಿ ಇರುತ್ತೆ ಅವಾಗ ಅಷ್ಟೇ ORS ಯೂಸ್ ಕೊಡ್ರಿ. ಡಯೇರಿಯಾ ಪ್ರಾಬ್ಲಮ್ ಇದ್ದಾಗ ಅಷ್ಟೇ ಇದು ಬಹಳ ಯೂಸ್ ಆಗುತ್ತೆ. ಅಂಡ್ ವೀಕ್ನೆಸ್ ಇದ್ದಾಗ ರಿಮೈನಿಂಗ್ ಟೈಮ್ ನೀವು ORS ಕೊಡೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.